ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈ ಕ್ಷಣ ಏನ್ ಭಾವಿಸ್ತಾ ಇದ್ದಾರೆ, ಏನ್ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್, ನೆನಪಿರ್ಲಿ. ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಥ್ಯಾಂಕ್ ಯು. ಯಾರೆಲ್ಲ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೆಲವೊಬ್ರು ಇಲ್ಲಿ ಏನ್ ಮಾಡ್ತೀರಾ, ವಿಡಿಯೋನ ನೋಡ್ತೀರಾ, ನಿಮಗೆ ಬೇಕಾಗಿರೋದನ್ನ ತಗೊಳ್ತೀರಾ, ಟಾಟಾ ಬಾಯ್ ಬಾಯ್ ಮಾಡ್ತೀರಾ. ಸ್ವಲ್ಪ ಫಾಲೋ ಮಾಡೋದನ್ನ ಕಲೀರಿಯಪ್ಪ, ಅಲ್ವಾ? ಥ್ಯಾಂಕ್ ಯು. ಎಸ್, ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, 10 ಆಫ್ ಸಾರ್ಟ್ಸ್, 7 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್, ಓ ಮೈ ಗಾಡ್, ದ ಟವರ್ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರ ಮನಸ್ಸಲ್ಲಿ ಗೊಂದಲಗಳು ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ. ಅಂದ್ರೆ ಗೊಂದಲ ಅಂತ ಹೇಳಿದಾಗ ನಿಮ್ಮ ವಿಷಯದಲ್ಲೂ ಆಗಿರ್ಬೋದು, ಪ್ರೀತಿ ವಿಷಯದಲ್ಲೇ ಆಗಿರ್ಬೋದು, ಅಥವಾ ಇಲ್ಲಿ ಕಮಿಟ್ಮೆಂಟ್ ಕೊಡೋದ್ರಲ್ಲಿ, ಅಥವಾ ಮದುವೆ ಆಗುವಂತ ವಿಷಯದಲ್ಲಿ, ಓವರ್ ಆಲ್ ಪ್ರೀತಿಯಲ್ಲೇನೆ ನಿಮ್ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಅವರಿಗೆ ಇಲ್ಲಿ ಆತರ ಫೀಲ್ ಮಾಡ್ತಾ ಇದ್ದಾರೆ, ಕನ್ಫ್ಯೂಷನ್ ಫೀಲ್ ನ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಯಾವುದೋ ಒಂದು ವಿಷಯಕ್ಕೆ ಅವರು ಡಿಸಿಷನ್ ತಗೊಳ್ಲಿಕ್ಕೆ, ತೀರ್ಮಾನ ಮಾಡೋದಕ್ಕೆ, ನಿರ್ಧಾರಗಳನ್ನ ತಗೊಳ್ಳೋದಿಕ್ಕೆ ಕಷ್ಟ ಪಡ್ತಿರೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಲೈಫಿಗೆ ಅಥವಾ ನಿಮ್ಮ ಜೊತೆಗೆ ಹೆಜ್ಜೆ ಹಾಕ್ಬೇಕೋ ಅಥವಾ ದೂರ ಇರಬೇಕು. ಓಕೆನಾ? ಈ ಕನ್ಫ್ಯೂಷನ್ ಇರಬಹುದು, ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡ್ಬೇಕೋ ಕೊಡಬಾರ್ದು, ಈ ರೀತಿಯಾಗಿನೂ ಅವರು ಕನ್ಫ್ಯೂಷನ್ ಅಲ್ಲಿ ಇರಬಹುದು. ಬಟ್ ಅವ್ರಿಗೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಎಕ್ಸ್ ಪರ್ಸನ್ ಒಬ್ರು ಇದ್ರು. ಇತ್ತೀಚಿನ ದಿನದಲ್ಲಿ ಮತ್ತೆ ಅವರು ಆ ಎಕ್ಸ್ ಪರ್ಸನ್ ಏನಿದ್ರು ಅವ್ರು ಮತ್ತೆ ರಿಟರ್ನ್ ಅವ್ರ ಲೈಫಲ್ಲಿ ಬಂದಿರುವಂತ ಒಂದು ಎನರ್ಜಿ ಇದೆ ಇಲ್ಲಿ. ಸೊ ಹಾಗಾಗಿ ಅವ್ರ ಮನಸ್ಸು ಎಲ್ಲೋ ಒಂದ್ ಕಡೆ ಸ್ಥಿಮಿತ ಇಲ್ಲ, ತುಂಬಾ ಒಂಥರ ಕದಡಿರುವಂತ ನೀರ್ ಏನಿರುತ್ತೆ ಅಲ್ವಾ, ತಿಳಿಯಾಗಿರೋ ನೀರನ್ನ ಒಂದ್ ಕಲ್ಲು ಹಾಕಿದ್ರೆ ಹೇಗೆ ಕದಡ್ ಹೋಗುತ್ತೆ, ಆ ರೀತಿಯಾದಂತ ಪರಿಸ್ಥಿತಿ ನಿಮ್ಮ ಮನಸ್ಸು ಅಂದ್ರೆ ನಿಮ್ಮ ಪರ್ಸನ್ ಅವರ ಮನಸ್ಥಿತಿ ಇಲ್ಲಿ ಆಗ್ತಾ ಇದೆ. ಸೊ ಅವರು ನಿಮ್ ಬಗ್ಗೆ ಫೀಲ್ ಮಾಡೋದ್ಕಿಂತ ಇಲ್ಲಿ ನಿಮ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅಂಡ್ ಇಲ್ಲಿ ಭಯ ಪಡ್ತಿರೋಂಥದ್ದು ಅಂಡ್ ಹಳೆಯ ಕೆಲವೊಂದು ವಿಷಯಗಳು ಅವರಿಗೆ ತುಂಬಾ ತೊಂದರೆನ ಕೊಡ್ತಿದೆ, ಡಿಸ್ಟರ್ಬ್ ಮಾಡ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ 111 ಅಂತ ಹೇಳಿ. ಥ್ಯಾಂಕ್ ಯು.